ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸ್ತಕ್ಕಂಥ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ ಉಭಯ ಸದನಗಳನ್ನು ಕರೆದಂತ ಸಂದರ್ಭದಲ್ಲಿ ಬಂದು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಂಡು ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ ನಾವು ಏನ್ ಮಾಡ್ತೇವೆ, ಏನೇನು ಕಾರ್ಯಕ್ರಮಗಳನ್ನು ಒದಗಿಸ್ತೇವೆ, ನಮ್ಮ ಚಿಂತನೆ ಏನು, ನಮ್ಮ ಸರ್ಕಾರದ ಚಿಂತನೆ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಸರ್ವ ಕ್ಷೇತ್ರಗಳಿಗೆ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ಪ್ರಿಂಟ್ ಮಾಡಿಸಿ 2 ದಿವಸ ಮುಂಚಿತವಾಗಿ ರಾಜ್ಯಪಾಲರಿಗೆ ಅದನ್ನ ಸಲ್ಲಿಸಿ ನಿಗದಿಯಾದಂಥ ದಿನಾಂಕದ ದಿವಸ ಬಂದು ಈ ಭಾಷಣವನ್ನ ದಯಪಾಲಿಸಿ ಕರ್ನಾಟಕ ರಾಜ್ಯದ ಇಡೀ ಸಮಸ್ತ ಜನತೆಗೆ ನಿಮ್ಮ ಮುಖಾಂತರ ಇದು ಸಂದೇಶವಾಗಿ ಹೋಗಬೇಕು ಅಂತಕ್ಕಂಥ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡ್ಕೊಂಡು ಬಂದಿದೆ, ಸಂವಿಧಾನದ ಬದ್ಧವಾಗಿ ನಡ್ಕೊಂಡು ಬಂದಿದೆ. ಅದರಂತೆ ರಾಜ್ಯಪಾಲರು ಬಂದ್ರು, ಗೌರವಿತವಾಗಿ ಕರ್ಕಬಂದು ಮುಖ್ಯಮಂತ್ರಿಗಳ ಆದಿಯಾಗಿ ಕರ್ಕಬಂದು ಅವರ ಭಾಷಣವನ್ನು ಕೇಳಲಿಕ್ಕೆ ನಾವೆಲ್ಲ ಸದಸ್ಯರುಗಳು ನಾವಿಲ್ಲಿ ಕೂತಿದ್ದು. ಆದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಭಾಷಣವನ್ನ ಮಾಡ್ದಲೇನೆ ಅದನ್ನ ಪ್ಲೇ ಮಾಡಿ ಆ ಭಾಷಣವನ್ನ ಕರ್ನಾಟಕದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ, ಈ ರಾಜ್ಯದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.